ಚಂದ್ರಪ್ರಭಾ. ನನ್ನ ಅಣ್ಣ ಮ್ಯಾಮ್. ಕಾವ್ಯ ಶೈವ. ಒಳ್ಳೆ ಒಂದು ಪ್ರತಿಸ್ಪರ್ಧಿ ಮ್ಯಾಮ್. ಸತೀಶ್ ಕ್ಯಾಡಬಾಮ್ಸ್. ಮೇಡಮ್ ಅವ್ರು ಆ್ಯಕ್ಚುಲಿ ಮಗು ಥರ ಮನಸ್ಥಿತಿ ಅವರು ಮ್ಯಾಮ್. ಅದೇ ಒಂಚೂರು ಆಚೆ ಬಂದು ಪ್ರಚಾರಕ್ಕಾಗಿ ಏನೋ ಮಾತಾಡ್ತಾರೆ, ಬಟ್ ನಿಜವಾಗ್ಲೂ ಒಂಥರ ಮಗು ಥರ ಅವ್ರು ಒಳಗಡೆ ನಾನು ನೋಡಿದ್ದು. ಓಕೆ. ಗಿಲ್ಲಿ ನಟ. ಸೂಪರ್ ಮ್ಯಾಮ್, ಚೆನ್ನಾಗಿ ಹೋಗ್ತಿದ್ದಾನೆ. ಜಾಹ್ನವಿ. ಅವರು ಸಖತ್ತು ತಿಳುವಳಿಕೆ ಇರೋ ಲೇಡಿ ಮ್ಯಾಮ್. ಬಿಕಾಸ್ ಅವ್ರು ಜರ್ನಲಿಸ್ಟ್ ಆದವರು, ಅವ್ರ ಮಾತು ಅವ್ರ ಕನ್ನಡ ಸ್ಪಷ್ಟವಾಗಿರುತ್ತೆ, ಅಷ್ಟು ಹೇಳ್ಬೋದು. ಧನುಷ್ ಗೌಡ. ಒಳ್ಳೆ ಟಾಸ್ಕ್ ಮಾಸ್ಟರ್ ಮ್ಯಾಮ್. ಮನೇಲಿ ಒಂಚೂರು ಇಂಪ್ರೂವ್ ಆಗ್ಬೇಕು ಮ್ಯಾಮ್. ಮಂಜು ಭಾಷಿಣಿ. ನಂಗೆ ಅಷ್ಟು ಕನೆಕ್ಟೇ ಆಗಿಲ್ಲ ಮ್ಯಾಮ್. ಅವ್ರು ಬಂದ್ಬಿಟ್ರು ಬೇಗ. ತುಂಬ ಎಲ್ಲರಿಗೂ ಅದ್ಭುತವಾಗಿ ಅಡುಗೆ ಮಾಡಾಕ್ತಿದ್ರು. ಅನ್ನಪೂರ್ಣೇಶ್ವರಿ ಅನ್ಬೋದು ಮ್ಯಾಮ್. ಆರ್ ಜೆ ಅಮಿತ್. ಸೂಪರ್ ಹುಡುಗ ಮ್ಯಾಮ್, ಎಕ್ಸ್ಟ್ರಾಡಿ. ನಾನು ಇವಾಗ ಹೇಳ್ತೀನಿ, ಅದ್ಭುತವಾದ ಮಾತುಗಾರ ಅವರು. ಏನೋ ಪಾಪ ಫಸ್ಟ್ ವೀಕಲ್ಲೇ ಕಳೆದೋದ್ರು. ರಾಶಿಕಾ ಶೆಟ್ಟಿ. ಒಳ್ಳೆ ವುಮೆನ್ಸ್ ಕ್ಯಾಟಗರಿಲಿ ಬಂದರೆ ಒಳ್ಳೆ ಅಥ್ಲೇಟು ಮ್ಯಾಮ್. ಒಂಚೂರು ಕೋಪ ಕಮ್ಮಿ ಮಾಡ್ಕೊಬೇಕು. ಅವ್ರ ಕೋಪದಿಂದಾನೇ ನಾನು ಆಚೆ ಬಂದಿರೋದು. ಅಭಿಷೇಕ್ ಶ್ರೀಕಾಂತ್. ಮ್ಯಾಮ್ ಅವ್ರು ಒಂಚೂರು ಇನ್ನೂ ಸಿಕ್ಕಾಪಟ್ಟೆ ಎಲ್ಲ ವಿಚಾರಗಳಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಮ್ಯಾಮ್. ಮಲ್ಲಮ್ಮ. ತಾಯಿ ಥರ ಮ್ಯಾಮ್, ಇನ್ನೋಸೆಂಟ್. ಅವ್ರು ಆಟ ಆಡಕ್ಕೆ ಬಂದಿದ್ದೀನಿ ಅಂತೇನಿಲ್ಲ ಮ್ಯಾಮ್. ಏನೋ ಖುಷಿಯಾಗಿ ಬಂದರು, ಏನೋ ಒಂದಷ್ಟು ಮಕ್ಳುಗಳ ಜೊತೆ ಇದ್ದರು, ಎಲ್ಲರಿಗೂ ಅನ್ನ ಬಡಿಸಿದ್ರು, ಊಟ ಹಾಕಿದ್ರು, ಆಚೆಗೆ ಬಂದರು ಮ್ಯಾಮ್. ಒಂದು ಇನ್ನೋಸೆಂಟ್ ಸೋಲ್. ಅಶ್ವಿನಿ. ಖಡಕ್ಕು ಮ್ಯಾಮ್. ಆ ಥರದವ್ರೊಬ್ರು ಬೇಕು ಆ ಮನೆಗೆ. ಇಲ್ಲ ಅಂದರೆ ನಿಮಗೆ ಅನಿಸುತ್ತೆ ಅದು ಸಪ್ಪೆ ಅಂತ ಬಿಗ್ ಬಾಸ್. ಧ್ರುವಂತ್. ಅದೇ ಮ್ಯಾಮ್, ಒಂಚೂರು ಧ್ರುವ ಅವರು ಒಂದೊಂದು ಸರಿ ಫುಲ್ ಆನ್ ಆಗಿಬಿಟ್ಟಿರ್ತಾರೆ, ಓ ಅಂತ. ಒಂದೊಂದು ಸರಿ ಆಫ್ ಆಗಿರ್ತಾರೆ. ಅದೆರಡರ ಮಧ್ಯದಲ್ಲಿದ್ದರೆ ಚೆನ್ನಾಗಿರುತ್ತೆ. ಓಕೆ. ರಕ್ಷಿತಾ. ಮ್ಯಾಮ್ ಅವರು ಇವಾಗಲೂ ಹೇಳಿದೆ ಮೇಡಮ್, ಒಂಥರ ಸರಾಪಟಕಿ ಥರ ಕರೆಕ್ಟಾಗಿದ್ದಾರೆ. ಮಾಳು ನಿಪ್ನಾಳ. ಅವರು ಇನ್ನೊಂದು ಸ್ವಲ್ಪ ಮಾತು ಅದೆಲ್ಲ ಜಾಸ್ತಿ ಮಾಡ್ಕೋಬೇಕು. ನಾನು ಒಂದು ಕಡೆ ಹೇಳಿದ್ದೆ ಮ್ಯಾಮ್, ಮಾತು ತುಂಬ ಇಂಪಾರ್ಟೆಂಟು, ಜಾಸ್ತಿ ಬೇಕು. ಯಾಕಂದರೆ ನೀನು ಹಾಡು ಹೇಳಿ ಎಲ್ಲರೂ ಸಂಪಾದಿಸಿದ್ದು. ನೀನು ಹಾಡು ಹೆಂಗೆ ಹೇಳಿದೆ, ಸೌಂಡು ಜೋರಾಗಿ ನೀನು ಹಾಡು ಹೇಳಿದ್ಗೆ ಜನಕ್ಕೆ ಗೊತ್ತಾಯಿತು. ನಿನ್ನ ಮನಸ್ಸಲ್ಲೇ ಗುನ್ಗಿದ್ರೆ ನೀನು ಇಷ್ಟು ದೊಡ್ಡ ಸಿಂಗರ್ ಅಂತಲೇ ಗೊತ್ತಾಗ್ತಿರಲಿಲ್ಲ. ನಾವು ಸೈಲೆನ್ಸ್ ಅನ್ನೋದನ್ನೇ ಸೈಲೆನ್ಸ್ ಅಂತ ಜೋರಾಗಿ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂದರೆ ಸೈಲೆನ್ಸ್ ಅನ್ನೋದೇ ಜೋರಾಗಿ ಹೇಳ್ಬೇಕಾಗುತ್ತೆ. ಅಂಥದ್ರಲ್ಲಿ ನೀನು ಸೈಲೆಂಟ್ ಆಗಿರಬಾರ್ದು ಗೆಳೆಯ, ಮಾತಾಡಬೇಕು ಅಂತ. ಮಾತುಗಳು ಆಡಲಿಲ್ಲ ಅಂದರೆ ಬಹುಶಃ ಬಂದ್ಬಿಡ್ತಾರೆ ಮ್ಯಾಮ್. ಓಕೆ. ಸ್ಪಂದನ. ಆ ಬ್ಯೂಟಿ ಮೇಲೆ ಕಾನ್ಷಿಯಸ್ನೆಸ್ ಇರೋದನ್ನ ಒಂಚೂರು ಡ್ಯೂಟಿ ಮೇಲೆ ಹಾಕಬೇಕು ಅಂತ ಹೇಳ್ತೀನಿ ಮ್ಯಾಮ್. ಕರಿಬಸಪ್ಪ. ಸರ್ ನನಗೆ ಅಷ್ಟೊಂದು ಗೊತ್ತೇ ಆಗಲಿಲ್ಲ ಮ್ಯಾಮ್. ಒಂದೇ ವಾರ ಇದ್ದಿದ್ದವರು. ಅವ್ರಿಗೆ ಊಟದೆಲ್ಲ ತುಂಬ ಮೇಜರ್ ಸಮಸ್ಯೆ ಆಯಿತು ಮ್ಯಾಮ್. ಅಲ್ಲಿ ಅವರು ತುಂಬ ಪಾಪ ಹೆವಿ ಫುಡ್ಡಿ, ಅದೆಲ್ಲ ಹೊಡಿತು ಅನ್ಸುತ್ತೆ ಮ್ಯಾಮ್. ಓಕೆ. ಮನೇಲಿ ಇನ್ನೊಬ್ರು ಅಶ್ವಿನಿ ಅವರಿದ್ರು, ಮುಂಚೆನೆ ಹೊರಗೆ ಬಂದರು. ಮ್ಯಾಮ್ ಅವರು ಒಂದಷ್ಟು ಜಗಳಗಳಾಡಿದ್ದು ನೋಡಿದೆ. ಅದು ಬಿಟ್ಟು ನನಗೆ ಅಷ್ಟು ಗೊತ್ತಾಗಲಿಲ್ಲ, ಬೇಗ ಬಂದ್ಬಿಟ್ರು ಮ್ಯಾಮ್.